ನಿರೂಪಕನ ರಹಸ್ಯವನ್ನು ಕಾಪಾಡಿಕೊಳ್ಳುವ ಆಂತರಿಕ ತೊಳಲಾಟದ ವೇಗವನ್ನು, ಸಂಭಾಷಣೆಯ ಬಿಗುವನ್ನು ಹೆಚ್ಚಿಸುವಂತೆ ಇನ್ನಷ್ಟು ಕಾರ್ಯತಂತ್ರವಾಗಿ ಬಳಸಿಕೊಳ್ಳಬಹುದು. ಖಂಡಿತ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ನ್ಯೂನತೆ ಏನು ಅಂದ್ರೆ, ಕಥಾನಾಯಕ ತನ್ನ ಕುರುಡುತನವನ್ನು ಮುಚ್ಚಿರುವ ನಿರ್ಧಾರವನ್ನು ಕಥೆಯ ಆರಂಭದಲ್ಲೇ ತುಂಬಾ ಸುಲಭವಾಗಿ ತೆಗೆದುಕೊಂಡು ಬಿಡ್ತಾನೆ. ಹೌದು. ಆದರೆ ಆ ಸಂಭಾಷಣೆಯುದ್ದಕ್ಕೂ ಆ ರಹಸ್ಯ ಬಯಲಾಗುವ ಭಯ ಇದೆಯಲ್ಲ, ಆ ಒಂದು ಅಪಾಯದ ಮಟ್ಟ ಕೇವಲ ಆತನ ಮನಸ್ಸಿನೊಳಗೆ ಮಾತ್ರ ಉಳಿಯುತ್ತೆ. ಓದುಗರ ದೃಷ್ಟಿಕೋನದಿಂದ ನೋಡ್ದಾಗ ಈ ಸಂಭಾಷಣೆ ತುಂಬಾ ಸರಾಗವಾಗಿ ಸಾಗುತ್ತಿರುವಂತೆ ಭಾಸವಾಗುತ್ತೆ. ನಿಜ. ಅಂದ್ರೆ ಆತ ಎಷ್ಟೇ ಆಂತರಿಕವಾಗಿ ಹೆದರುತ್ತಿದ್ರೂ ಅದು ಅವನ ಹೊರಗಿನ ವರ್ತನೆಯಲ್ಲಿ ಎಲ್ಲೂ ಕಾಣಿಸ್ತಿಲ್ಲ. ಹೌದು, ಇದು ಕಥೆಯಲ್ಲಿ ಇರಬೇಕಾದ ಒಂದು ನಿರ್ದಿಷ್ಟವಾದ ಬಿಗುವು ಮತ್ತು ಆತಂಕವನ್ನು ಸಂಪೂರ್ಣವಾಗಿ ಸಮತಟ್ಟಾಗಿಸಿಬಿಡುತ್ತದೆ. ಕರೆಕ್ಟ್. ಕಥೆಯನ್ನು ಓದುವಾಗ ಆತ ತನ್ನ ಗುಟ್ಟನ್ನು ಎಲ್ಲಾದರೂ ಬಿಟ್ಟುಕೊಡ್ತಾನೇನೋ ಅನ್ನೋ ಆತಂಕ ಓದುಗರಿಗೆ ಎದುರಾಗುವುದೇ ಇಲ್ಲ. ಎಕ್ಸಾಕ್ಟ್ಲಿ. ಯಾಕಂದ್ರೆ ಎಲ್ಲವೂ ಆತನ ನಿಯಂತ್ರಣದಲ್ಲಿದೆ. ಲೇಖಕರು ಆತನ ಹಾದಿಯನ್ನು ತೀರಾ ಸುಗಮಗೊಳಿಸಿದ್ದಾರೆ ಅಂತ ನನಗನ್ನಿಸುತ್ತೆ. ಹೌದು. ಅದಕ್ಕಾಗಿ ನನ್ನ ಸಲಹೆ ಏನೆಂದರೆ, ಮಾತುಕತೆಯ ನಡುವೆ ರಹಸ್ಯ ಸಿಕ್ಕಿಬೀಳುವ ಅಪಾಯವನ್ನು ಸ್ವಲ್ಪ ಹೆಚ್ಚಿಸಿ. ಓಕೆ. ಕಥಾನಾಯಕನಿಗೆ ತನ್ನ ರಹಸ್ಯವನ್ನು ಕಾಪಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ ಎಂಬುದನ್ನು ಕೇವಲ ಆಲೋಚನೆಗಳ ಮೂಲಕವಲ್ಲದೆ ದೈಹಿಕ ಅಥವಾ ಮಾತಿನ ಸಣ್ಣ ತಡವರಿಸುವಿಕೆಯ ಮೂಲಕ ಹೊರತನ್ನಿ. ಅಂದ್ರೆ ಪಾತ್ರಗಳು ಕಷ್ಟಪಟ್ಟಾಗ್ಲೇ ಕಥೆ ಜೀವಂತವಾಗುತ್ತಲ್ವಾ? ಖಂಡಿತ. ಓದುಗರಿಗೆ ಕಥೆಯೊಳಗೆ ಆಸಕ್ತಿ ಉಳಿಯಬೇಕಾದರೆ ಆ ಪಾತ್ರಗಳ ಪರದಾಟ ಕಣ್ಣಿಗೆ ಕಟ್ಟುವಂತಿರಬೇಕು. ಒಂದು ಸ್ಪಷ್ಟ ಉದಾಹರಣೆ ಕೊಡಬೇಕು ಅಂದ್ರೆ, ಆ ಹುಡುಗಿ ಕಿಟಕಿಯ ಹೊರಗೆ ಏಕೆ ನೋಡುವುದಿಲ್ಲ ಅಂತ ಕೇಳಿದಾಗ ನಿರೂಪಕನು ಸುಲಭವಾಗಿ ಕಿಟಕಿಯ ಬಳಿ ಜರುಗುವ ಬದಲು ಕಿಟಕಿಯ ಅಂಚನ್ನು ಹುಡುಕುವಾಗ ಸ್ವಲ್ಪ ತಡವರಿಸುವ ಅಥವಾ ಅಂತರವನ್ನ ತಪ್ಪಾಗಿ ಅಂದಾಜಿಸುವಂತಹ ಸಣ್ಣ ಎಡವಟ್ಟನ್ನ ಸೇರಿಸಬಹುದು. ಆಹಾ. ಇದು ಓದುಗರಲ್ಲಿ ಅಯ್ಯೋ ಈಗ ಸಿಕ್ಕಿ ಬೀಳುತ್ತಾನೆ ಎಂಬ ಆತಂಕ ಸೃಷ್ಟಿಸುತ್ತದೆ. ಆ ಕ್ಷಣದಲ್ಲಿ ಆತನಿಗಾಗುವ ನಡುಕ ಓದುಗರಿಗೂ ತಟ್ಟಬೇಕು. ಆಯ್ತಪ್ಪುವಿಕೆ ಕಥೆಗೆ ಒಂದು ಹೊಸ ಆಯಾಮವನ್ನು ನೀಡುತ್ತೆ ಅನ್ನೋದು ಸರಿ. ಆದರೆ ಇಲ್ಲಿ ನಾವು ಯೋಚಿಸಬೇಕಾದ ಒಂದು ತಾರ್ಕಿಕ ಅಂಶ ಇದೆ. ಹೇಳಿ. ಕಥೆಯಲ್ಲಿ ನಿರೂಪಕ ತನ್ನ ಸೀಟಿನಲ್ಲಿಯೇ ಕುಳಿತಿರುವುದು ಅವನಿಗೆ ಒಂದು ರಕ್ಷಾ ಕವಚದಂತಿದೆ ಅಲ್ವಾ? ಆತ ತನ್ನ ಜಾಗದಿಂದ ಕದಲದಿರುವುದೇ ಆತನ ಮುಖ್ಯ ರಕ್ಷಣೀಯ ತಂತ್ರ. ಹೌದು, ನಿಜ. ಹೀಗಿರುವಾಗ ಈ ಕವಚವನ್ನು ಭೇದಿಸುವಂತಹ ಸನ್ನಿವೇಶ ಸೃಷ್ಟಿಸಿದ್ರೆ ಆತನ ಆತ್ಮವಿಶ್ವಾಸದ ನೈಜತೆ ಕಳೆದು ಹೋಗುವ ಅಪಾಯವಿಲ್ಲವೇ? ಆತ ತನ್ನ ಮಿತಿಯೊಳಗೆ ಬಹಳ ಭದ್ರವಾಗಿದ್ದಾನೆ ಅನ್ನೋ ಚಿತ್ರಣಕ್ಕೆ ಇದರಿಂದ ಧಕ್ಕೆಯಾಗುವುದಿಲ್ವಾ ಅಂತ ನನ್ನ ಪ್ರಶ್ನೆ. ಇದು ಬಹಳ ಸೂಕ್ಷ್ಮವಾದ ಪ್ರಶ್ನೆ. ಆದ್ರೆ ನೋಡಿ, ಆತ್ಮವಿಶ್ವಾಸ ಕೇವಲ ಕುಳಿತಲ್ಲೇ ಇರೋದ್ರಿಂದ ಬರೋದಿಲ್ಲ. ಹಾಗಾದ್ರೆ ಆತ ತನ್ನ ರಕ್ಷಾ ಕವಚದಿಂದ ಹೊರಬಂದು ಒಂದು ಸಣ್ಣ ತಪ್ಪು ಮಾಡಿ ಆಮೇಲೆ ಅದನ್ನು ಎಷ್ಟು ಬುದ್ಧಿವಂತಿಕೆಯಿಂದ ಸರಿದೂಗಿಸ್ತಾನೆ ಅನ್ನೋದ್ರಲ್ಲಿ ನಿಜವಾದ ಆತ್ಮವಿಶ್ವಾಸ ಅಡಗಿದೆ. ಅಂದ್ರೆ ಆ ತಪ್ಪನ್ನ ಆತ ಹೇಗೆ ಕವರ್ ಮಾಡ್ತಾನೆ ಅನ್ನೋದು ಮುಖ್ಯ. ಎಕ್ಸಾಕ್ಟ್ಲಿ. ಆ ಸಣ್ಣ ತಡವರಿಸುವಿಕೆಯನ್ನು ಆತ ರೈಲು ಒಮ್ಮೆಲೆ ಅಲುಗಾಡಿತು ಅನ್ನೋ ರೀತಿಯಲ್ಲಿ ಒಂದು ಸಹಜವಾದ ನೆಪ ಹೇಳಿ ಮುಚ್ಚಾಕ್ಬೋದು. ಈ ತಕ್ಷಣದ ಪ್ರತಿಕ್ರಿಯೆ ಆತನ ಪಾತ್ರಕ್ಕೆ ಮತ್ತಷ್ಟು ಆಳವನ್ನು ನೀಡುತ್ತದೆ. ಖಂಡಿತ. ನಿಮ್ಮ ಮಾತು ನನಗೀಗ ಸ್ಪಷ್ಟವಾಗಿ ಅರ್ಥವಾಗುತ್ತಿದೆ. ಆತನ ಆತ್ಮವಿಶ್ವಾಸ ಮುರಿಯೋದಿಲ್ಲ, ಬದಲಿಗೆ ಆ ಆತ್ಮವಿಶ್ವಾಸವನ್ನು ಕಾಯ್ದುಕೊಳ್ಳಲು ಆತ ಪಡುತ್ತಿರುವ ಶ್ರಮ ನಮ್ಗೆ ಅರ್ಥವಾಗುತ್ತೆ. ಹೌದು. ಇದು ಹೇಗಿದೆ ಅಂದ್ರೆ, ಒಬ್ಬ ನಿಪುಣ ಜಾದುಗಾರ ತನ್ನ ಟೋಪಿಯಿಂದ ಮೊಲವನ್ನು ಸುಲಭವಾಗಿ ತೆಗೆಯುವುದಕ್ಕೂ ಅದೇ ಜಾದುಗಾರ ಒಂದು ಕ್ಷಣ ತನ್ನ ಕೈಯಲ್ಲಿದ್ದ ಕೋಲನ್ನು ಕೆಳಗೆ ಬೀಳುವಂತೆ ನಟಿಸಿ ಪ್ರೇಕ್ಷಕರಲ್ಲಿ ಅಯ್ಯೋ ಈಗ ಜಾದು ವಿಫಲವಾಗುತ್ತೆ ಅನ್ನೋ ಆತಂಕ ಸೃಷ್ಟಿಸಿ ಮರುಕ್ಷಣವೇ ಅದ್ಭುತವಾಗಿ ಮೊಲವನ್ನು ಹೊರತೆಗೆಯುವುದಕ್ಕೂ ಇರುವ ವ್ಯತ್ಯಾಸದಂತೆ. ವಾವ್, ಅದ್ಭುತವಾದ ಉದಾಹರಣೆ. ನಿಖರವಾಗಿ ಹೇಳಿದಿರಿ. ಆ ಸಣ್ಣ ದೌರ್ಬಲ್ಯ ಆತನ ಅಂತಿಮ ಯಶಸ್ಸನ್ನು ಇನ್ನಷ್ಟು ರೋಮಾಂಚಕಾರಿಯನ್ನಾಗಿ ಮಾಡುತ್ತೆ. ಹೌದು. ಆ ಪ್ರಮಾದವನ್ನ ಎದುರಿಸಿ ನಿಲ್ಲುವ ಪ್ರಕ್ರಿಯೆ ಕಥೆಯ ವೇಗವನ್ನು ನಿರ್ಧರಿಸುತ್ತದೆ. ಒಂದು ವೇಳೆ ಆತ ಭೌತಿಕವಾಗಿ ತನ್ನ ಸಮತೋಲನವನ್ನು ಕಾಯ್ದುಕೊಳ್ಳಲು ಇಷ್ಟೊಂದು ಕಷ್ಟಪಡ್ತಿದ್ರೆ ಆತನ ಮಿದುಳು ಆಂತರಿಕವಾಗಿ ಇನ್ನಷ್ಟು ಒತ್ತಡದಲ್ಲಿರಬೇಕು ಅಂತ ನಾವು ಊಹಿಸಬಹುದು. ಖಂಡಿತ. ಯಾಕಂದ್ರೆ ಆತ ಕೇವಲ ತನ್ನ ದೈಹಿಕ ನ್ಯೂನತೆಯನ್ನು ಮುಚ್ಚಿಡುತ್ತಿಲ್ಲ, ಬದಲಿಗೆ ತನಗೆ ಕಾಣದ ಜಗತ್ತೊಂದನ್ನು ಕಲ್ಪಿಸಿಕೊಂಡು ಅದು ತನ್ನ ಕಣ್ಣಿಗೆ ಕಾಣುತ್ತಿದೆ ಅಂತ ಸುಳ್ಳು ಹೇಳುತ್ತಿದ್ದಾನೆ. ದೃಷ್ಟಿಯ ಭ್ರಮೆಯನ್ನು ಸೃಷ್ಟಿಸಲು ಬಳಸುವ ಇಂದ್ರಿಯಗಳ ವರ್ಣನೆಗಳು ನಿರೂಪಕನು ಬಲವಂತವಾಗಿ ಸೃಷ್ಟಿಸುವ ದೃಶ್ಯ ಭಾಷೆಯೊಂದಿಗೆ ಇನ್ನಷ್ಟು ತೀವ್ರವಾಗಿ ವ್ಯತಿರಿಕ್ತವಾಗಿರಬೇಕು. ಆಹಾ,
ಇದು ಹಿಂದಿನ ಅಂಶಕ್ಕೆ ಸರಿಯಾಗಿ ಹೊಂದಿಕೊಳ್ಳುತ್ತೆ. ಹೌದು. ಈ ಕೃತಿಯಲ್ಲಿ ನಾವು ಕಾಣುವ ಒಂದು ನಿರ್ದಿಷ್ಟ ನ್ಯೂನತೆ ಏನಂದ್ರೆ ಚಪ್ಪಲಿಯ ಶಬ್ದ, ಆ ರೈಲಿನ ಸದ್ದು ಅಥವಾ ಆ ಹುಡುಗಿಯ ಸಾಮೀಪ್ಯದ ಸುಗಂಧ ದ್ರವ್ಯದಂತಹ ಇತರ ಇಂದ್ರಿಯಗಳ ವಿವರಣೆಗಳು ನಿಜಕ್ಕೂ ಅದ್ಭುತವಾಗಿವೆ. ನಿಜ, ಅವು ನಿರೂಪಕನಿಗೆ ಅತ್ಯಂತ ಸಹಜವಾಗಿವೆ. ಆದರೆ ನಿರೂಪಕನು ಕಣ್ಣು ಕಾಣುವವನಂತೆ ನಟಿಸುವಾಗ, ಉದಾಹರಣೆಗೆ ಮರಗಳು ಚಲಿಸುತ್ತಿರುವಂತೆ ತೋರುತ್ತವೆ ಅಂತ ಮಾಡುವ ದೃಶ್ಯಗಳ ಸುಳ್ಳು ವರ್ಣನೆಗಳು ಯಾವುದೇ ಕಷ್ಟವಿಲ್ಲದೆ ಹೊರಬರುತ್ತವೆ. ಅಂದ್ರೆ ತುಂಬಾ ನಿರರ್ಗಳವಾಗಿ ಬಂದುಬಿಡುತ್ತೆ. ಹೌದು, ಇದು ಆತನ ನಟನೆಯಲ್ಲಿನ ಮಾನಸಿಕ ಶ್ರಮವನ್ನು ಕಡಿಮೆ ಮಾಡುತ್ತದೆ. ಲೇಖಕರು ಸಾಮಾನ್ಯವಾಗಿ ಮಾಡುವ ಒಂದು ಸಹಜವಾದ ಪ್ರಮಾದ ಇದು ಅಂತ ನನಗನ್ಸುತ್ತೆ. ಕರೆಕ್ಟ್. ಲೇಖಕರಿಗೆ ಕಣ್ಣು ಕಾಣುತ್ತೆ. ಹಾಗಾಗಿ ದೃಶ್ಯಗಳನ್ನ ವರ್ಣಿಸುವುದು ಅವರಿಗೆ ಬಹಳ ಸ್ವಾಭಾವಿಕವಾದ ಪ್ರಕ್ರಿಯೆ. ಮರಗಳು ಚಲಿಸುತ್ತಿವೆ, ಬೆಟ್ಟಗಳು ಕಾಣುತ್ತಿವೆ ಅಂತ ಬರೆಯುವುದು ಅವರ ಲೇಖನಿಗೆ ಅಂಟಿಕೊಂಡಿರುವ ರೂಢಿ. ಹೌದು, ಅವರು ತಮ್ಮ ದೃಷ್ಟಿಕೋನವನ್ನು ಪಾತ್ರದ ಮೇಲೆ ಹೇರುತ್ತಿದ್ದಾರೆ. ಆದರೆ ಒಬ್ಬ ಅಂಧ ಪಾತ್ರದ ದೃಷ್ಟಿಕೋನದಿಂದ ನೋಡಿದಾಗ ಆ ಕೃತಕ ದೃಶ್ಯ ಭಾಷೆ ಆತನ ನೈಜ ಇಂದ್ರಿಯಗಳ ಅನುಭವದಷ್ಟು ಸುಲಭವಾಗಿ ಹೊರಬರಲು ಸಾಧ್ಯವಿಲ್ಲ ಅಲ್ವಾ? ಖಂಡಿತ ಇಲ್ಲ. ಶಬ್ದ ಮತ್ತು ವಾಸನೆಗಳು ಆತನಿಗೆ ವಾಸ್ತವ, ಆದರೆ ದೃಶ್ಯಗಳು ಕೇವಲ ಆತನ ಮಿದುಳು ಸೃಷ್ಟಿಸುತ್ತಿರುವ ಒಂದು ಸುಳ್ಳು ಕಲ್ಪನೆ. ಆ ಸುಳ್ಳನ್ನು ಹೆಣೆಯಲು ಅಗಾಧವಾದ ಮಾನಸಿಕ ಶಕ್ತಿ ಬೇಕು. ಎಕ್ಸಾಕ್ಟ್ಲಿ. ಒಬ್ಬ ವ್ಯಕ್ತಿ ತನಗೆ ಪರಿಚಯವಿಲ್ಲದ ಭಾಷೆಯಲ್ಲಿ ಮಾತನಾಡಲು ಪ್ರಯತ್ನಿಸುವಾಗ ಹೇಗೆ ತಡವರಿಸುತ್ತಾನೋ, ಕಣ್ಣಿಲ್ಲದವನು ದೃಶ್ಯಗಳನ್ನು ವರ್ಣಿಸುವಾಗಲೂ ಅದೇ ರೀತಿಯ ಅನಿಶ್ಚಿತತೆ ಇರಬೇಕು. ಹೌದು. ಅದಕ್ಕಾಗಿಯೇ ನನ್ನ ಸಲಹೆ ಏನೆಂದರೆ, ಇತರ ಇಂದ್ರಿಯಗಳ ಮೂಲಕ ಗ್ರಹಿಸಿದ್ದನ್ನು ದೃಶ್ಯವಾಗಿ ಬದಲಾಯಿಸಿ ಹೇಳುವಾಗ ಅವನ ಪರದಾಟವನ್ನು ತೋರಿಸಿ. ದೃಶ್ಯಗಳನ್ನು ಸುಳ್ಳಾಗಿ ವರ್ಣಿಸುವ ಪ್ರಕ್ರಿಯೆಯನ್ನು ಇನ್ನಷ್ಟು ಕಷ್ಟಕರವಾಗಿಸಿ. ಆ ಮಾನಸಿಕ ಲೆಕ್ಕಾಚಾರವನ್ನು ನಾವು ಕೃತಿಯಲ್ಲಿ ತರಬೇಕು ಅಂತೀರಾ? ಹೌದು. ಸ್ಪಷ್ಟ ಉದಾಹರಣೆ ಅಂದ್ರೆ, ಕೇವಲ ಮರಗಳು ಚಲಿಸ್ತಿವೆ ಎಂದು ವಿಶ್ವಾಸದಿಂದ ಹೇಳುವ ಬದಲು ರೈಲಿನ ಚಕ್ರಗಳ ಶಬ್ದದ ಏರಿಳಿತದ ಆಧಾರದ ಮೇಲೆ ಹೊರಗಿನ ದೃಶ್ಯವನ್ನು ಅಂದಾಜಿಸುವಾಗ ಆತ ಒಂದು ಸಣ್ಣ ತಪ್ಪು ಮಾಡುವುದು. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತು ಆಶ್ಚರ್ಯಕರವಾಗಿ ಹುಡುಗಿ ಅದನ್ನು ತಿದ್ದದೇ ಸಹಜವಾಗಿ ಒಪ್ಪಿಕೊಳ್ಳುವುದು, ಯಾಕೆಂದ್ರೆ ಅವಳಿಗೂ ಕಾಣುವುದಿಲ್ಲ. ಆ ಮಾನಸಿಕ ಲೆಕ್ಕಾಚಾರ ಹೇಗಿರ್ಬೋದು ಅಂದ್ರೆ, ಆತ ಕಿವಿಯಿಂದ ಕೇಳಿದ್ದನ್ನು ಕಣ್ಣಿನಿಂದ ನೋಡಿದಂತೆ ಬದಲಾಯಿಸುವಾಗ ಆಗುವ ಎಡವಟ್ಟುಗಳು. ಊಹಿಸಿಕೊಳ್ಳಿ, ರೈಲು ಒಂದು ಸೇತುವೆ ಮೇಲಿಂದ ಹೋಗುವಾಗ ಆ ಶಬ್ದ ಬದಲಾಗುತ್ತೆ ಅಲ್ವಾ? ಹೌದು, ಒಂದು ರೀತಿಯ ಪ್ರತಿಧ್ವನಿ ಬರುತ್ತೆ. ಆ ಶಬ್ದವನ್ನು ಕೇಳಿ ಆತ ಹೊರಗೆ ಒಂದು ನದಿ ಇರಬಹುದು ಅಂತ ಅಂದಾಜಿಸಿ, ನೋಡಿ ಹೊರಗೆ ನೀರು ಎಷ್ಟು ಶಾಂತವಾಗಿದೆ ಅಂತ ಹೇಳ್ಬಹುದು. ಆದರೆ ವಾಸ್ತವದಲ್ಲಿ ಅದು ಕೇವಲ ಒಂದು ಒಣಗಿದ ಕಂದಕವಾಗಿರಬಹುದು. ವಾವ್, ಇದು ಅದ್ಭುತವಾದ ಸನ್ನಿವೇಶ. ಆತ ದೃಶ್ಯಗಳನ್ನ ವಿವರಿಸುವಾಗ ಆತನ ಪದಗಳ ಆಯ್ಕೆಯಲ್ಲಿ ಒಂದು ನಡುಕ, ಒಂದು ವಿರಾಮ ಇರ್ಬೇಕು. ಇದು ದೃಶ್ಯಗಳನ್ನ ಸುಳ್ಳಾಗಿ ವರ್ಣಿಸುವುದು ಎಷ್ಟು ಕಷ್ಟಕರ ಅನ್ನೋದನ್ನ ಓದುಗನಿಗೆ ಮನವರಿಕೆ ಮಾಡಿಕೊಡ್ತದೆ. ಖಂಡಿತ. ಆದ್ರೆ ಇಲ್ಲಿ ನಾವು ಕಥೆಯ ಮತ್ತೊಂದು ಪ್ರಮುಖ ಆಯಾಮವನ್ನು ಮರೆಯುವಂತಿಲ್ಲ. ಏನ್ ಗೊತ್ತಾ? ನೀವು ಹೇಳಿದಂತೆ ಆತ ಹೊರಗಿನ ದೃಶ್ಯವನ್ನ ತಪ್ಪಾಗಿ ವರ್ಣಿಸಿದಾಗ ಆತನ ಎದುರಿಗಿರುವ ಹುಡುಗಿ ಆ ತಪ್ಪನ್ನ ಹಿಡಿಬೇಕಲ್ವೇ? ಆದರೆ ಕಥೆಯಲ್ಲಿ ಅವಳು ಆತನ ಯಾವ ತಪ್ಪನ್ನು ಪ್ರಶ್ನಿಸೋದಿಲ್ಲ. ಅವಳ ದೃಷ್ಟಿಕೋನದಿಂದ ನೋಡಿದ್ರೆ ಅವಳೂ ಕಣ್ಣು ಕಾಣದವಳೇ ಆಗಿದ್ದಾಳೆ ಮತ್ತು ಅವಳು ಸುಳ್ಳು ಹೇಳ್ತಿದ್ದಾಳೆ. ಹೌದು, ನಿಜ. ಹೀಗಿರುವಾಗ ಅವನ ಇಂತಹ ಸಣ್ಣ ತಪ್ಪುಗಳು ಅವಳಿಗೆ ಅನುಮಾನ ಮೂಡಿಸುವ ಬದಲು ಅವಳಿಗೂ ಸಮಾಧಾನ ತರ್ಬೋದಲ್ವಾ? ಯಾಕಂದ್ರೆ ಆತನಂತೆ ಅವಳೂ ಹೊರಗಿನ ದೃಶ್ಯಗಳನ್ನ ಕೇವಲ ಊಹಿಸ್ತಿದ್ದಾಳೆ. ಇದು ಕಥೆಯ ಅತ್ಯಂತ ಸುಂದರವಾದ ಆಯಾಮ. ನೀವು ಹೇಳಿದ್ದು ಸಂಪೂರ್ಣವಾಗಿ ಸರಿ. ಆತನ ತಪ್ಪುಗಳು ಆಕೆಗೆ ಒಂದು ರೀತಿಯ ಆಶ್ರಯ ನೀಡಿದಂತೆ ಆಗುತ್ತದೆ ಅಂತ ನನಗನ್ಸ್ತಿದೆ. ಖಂಡಿತ. ಆತ ತಪ್ಪು ಮಾಡಿದಾಗ ಓದುಗರಿಗೆ ಒಂದು ಕ್ಷಣ ಅಯ್ಯೋ ಇವನ ಸಿಕ್ಕಿಬಿದ್ದ ಅನ್ಸುತ್ತೆ. ಆದ್ರೆ ಅವಳು ಅದನ್ನ ಬಹಳ ಸಹಜವಾಗಿ ಒಪ್ಪಿಕೊಳ್ಳುತ್ತಾಳೆ. ಓದುಗರಿಗೆ ಆ ಕ್ಷಣದಲ್ಲಿ ವಿಪರೀತ ಗೊಂದಲವಾಗುತ್ತೆ ಅಲ್ವಾ? ಹೌದು. ಇವನು ಅಷ್ಟು ದೊಡ್ಡ ತಪ್ಪು ಹೇಳಿದ್ರೂ ಅವಳು ಯಾಕೆ ಪ್ರಶ್ನಿಸಲಿಲ್ಲ, ಅವಳಿಗೆ ಹೊರಗೆ ಕಾಣುತ್ತಿಲ್ಲವೇ ಅಂತ. ಮತ್ತು ಆ ಪ್ರಶ್ನೆಯೇ ಕಥೆಯ ಅಂತಿಮ ತಿರುವಿಗೆ ಅತ್ಯಂತ ಸಮರ್ಥವಾದ ವೇದಿಕೆಯನ್ನು ಸಿದ್ಧಪಡಿಸುತ್ತದೆ. ಇಬ್ಬರು ಒಬ್ಬರಿಗೊಬ್ಬರು ಸುಳ್ಳು ಹೇಳುತ್ತಿದ್ದಾರೆ ಮತ್ತು ಇಬ್ಬರು ಪರಸ್ಪರರ ಸುಳ್ಳುಗಳಿಗೆ ಬೆಂಬಲ ನೀಡುತ್ತಿದ್ದಾರೆ. ಅಂತಿಮ ಘಟ್ಟದಲ್ಲಿ ಇಬ್ಬರೂ ಅಂಧರು ಎಂಬ ಸತ್ಯವು ಇನ್ನಷ್ಟು ಪರಿಣಾಮಕಾರಿಯಾಗಿ ಹೊರಹೊಮ್ಮಬೇಕಾದರೆ ಮುಂಚಿನ ಸಂಭಾಷಣೆಯಲ್ಲಿ ದ್ವಂದ್ವಾರ್ಥದ ಸೂಕ್ಷ್ಮ ಸುಳಿವುಗಳನ್ನ ಸೇರಿಸಬೇಕು. ಇದು ಕ್ಲೈಮ್ಯಾಕ್ಸ್ ಬಗ್ಗೆ ಅಲ್ವಾ? ಹೌದು.
ಇಲ್ಲಿನ ಪ್ರಮುಖ ನ್ಯೂನತೆ ಅಂದ್ರೆ ಕಥೆಯ ಅತ್ಯುತ್ತಮ ತಿರುವು ಅಂದ್ರೆ ಆ ಟ್ವಿಸ್ಟ್ ಇದೆಯಲ್ಲ, ಅದು ಸಂಪೂರ್ಣವಾಗಿ ಕೊನೆಯಲ್ಲಿ ಬರುವ ಮೂರನೇ ಪ್ರಯಾಣಿಕನ ಮಾತಿನ ಮೇಲೆ ಮಾತ್ರ ಅವಲಂಬಿತವಾಗಿದೆ. ಹೌದು, ಕಥೆಯ ಕೊನೆಯಲ್ಲಿ ಆತ ಹೇಳಿದಾಗ ಮಾತ್ರ ನಮಗೆ ಆಕೆ ಕುರುಡಿ ಅಂತ ತಿಳಿಯೋದು. ಕರೆಕ್ಟ್. ಹುಡುಗಿಯ ಸಂಭಾಷಣೆಯಲ್ಲಿ ಅವಳು ಅಂಧೆ ಎಂಬುದಕ್ಕೆ ಮರು ಓದುವಿಕೆಯಲ್ಲಿ ಓದುಗನಿಗೆ ರೋಮಾಂಚನ ನೀಡುವಂಥ ಸಾಕಷ್ಟು ಸುಳಿವುಗಳಿಲ್ಲ. ಅಂದ್ರೆ ಎರಡನೇ ಬಾರಿ ಓದಿದಾಗ ನಮಗೆ ಆ ಸುಳಿವುಗಳು ಸಿಗ್ಬೇಕು ಅಂತೀರ? ಎಕ್ಸಾಕ್ಟ್ಲಿ. ಕೇವಲ ಕೊನೆಯ ವಾಕ್ಯದ ಮೇಲೆ ಇಡೀ ಕಥೆಯ ಭಾರವನ್ನು ಹಾಕುವುದು ರಚನಾತ್ಮಕವಾಗಿ ಕಥೆಯನ್ನು ದುರ್ಬಲಗೊಳಿಸುತ್ತದೆ. ಇದು ಕಥೆಗಾರರು ಅರಿಯಲೇಬೇಕಾದ ಬಹುಮುಖ್ಯ ವಿಚಾರ. ಕಥೆಯ ಕೊನೆಯಲ್ಲಿ ಸಿಗುವ ಆಶ್ಚರ್ಯ ಕೇವಲ ಆಘಾತವಾಗಿರ್ಬಾರ್ದು, ಅದು ಓದುಗನಿಗೆ ಮೋಸ ಮಾಡಿದಂತೆ ಅನ್ಸ್ಬಾರ್ದು ಅಲ್ವಾ? ಹೌದು. ಬದಲಿಗೆ ಸತ್ಯ ತಿಳಿದ ಮೇಲೆ ನಾನಿದನ್ನ ಮುಂಚೆಯೇ ಯಾಕೆ ಗಮನಿಸಿಲ್ಲ, ಲೇಖಕರು ನನಗೆ ಮೊದಲೇ ಸುಳಿವು ನೀಡಿದ್ರು ಅನ್ನೋ ಉದ್ಗಾರ ಬರ್ಬೇಕು. ಖಂಡಿತ. ಅದಕ್ಕಾಗಿ ಮುಂಚಿನಿಂದಲೂ ಸಣ್ಣ ಸಣ್ಣ ಬೀಜಗಳನ್ನು ಬಿತ್ತುತ್ತಾ ಬರಬೇಕು. ನನ್ನ ಸಲಹೆ ಏನೆಂದರೆ, ಹುಡುಗಿಯ ಮಾತುಗಳಲ್ಲಿ ಅವಳು ರಹಸ್ಯವನ್ನು ಮುಚ್ಚಿಡುತ್ತಿದ್ದಾಳೆ ಎಂಬುದನ್ನು ಸೂಚಿಸುವ ಸೂಕ್ಷ್ಮ ಹಾಗೂ ದ್ವಂದ್ವಾರ್ಥದ ಪದಗಳನ್ನು ಬಳಸಿ. ಅಂದ್ರೆ ಆ ಡಬಲ್ ಮೀನಿಂಗ್ ಡೈಲಾಗ್ಸ್ ಅಂತಾರಲ್ಲ ಹಾಗೆ. ಹೌದು. ಇದರಿಂದ ಹಿಂದಿನ ಘಟನೆಗಳಿಗೆ ಹೊಸ ಅರ್ಥ ಸಿಗುತ್ತದೆ. ಸ್ಪಷ್ಟ ಉದಾಹರಣೆ ಕೊಡ್ಬೇಕು ಅಂದ್ರೆ, ನಿರೂಪಕನು ನಿಮ್ಮದು ಆಸಕ್ತಿದಾಯಕ ಮುಖ ಎಂದಾಗ ಅವಳು ನಗುತ್ತಾ ಜನರು ನನ್ನ ಮುಖ ಸುಂದರವಾಗಿದೆ ಎಂದು ಹೇಳಿ ಸಾಕಾಗಿದೆ ಎನ್ನುತ್ತಾಳೆ. ಇದು ಮೇಲ್ನೋಟಕ್ಕೆ ಒಂದು ಸಾಮಾನ್ಯ ಸಂಭಾಷಣೆಯಂತೆ ಕಾಣುತ್ತೆ. ಹೌದು, ಕೇವಲ ಒಂದು ಸಹಜ ಕೊಂಚ ಅಹಂಕಾರದ ಪ್ರತಿಕ್ರಿಯೆಯಂತೆ ತೋರ್ತದೆ. ಆದರೆ ಈ ಮಾತಿನಲ್ಲಿ ತನ್ನ ಕಣ್ಣುಗಳು ಸುಂದರವಾಗಿದ್ದಲೂ ಪ್ರಯೋಜನವಿಲ್ಲ ಎಂಬ ಕಟುವಾದ ವ್ಯಂಗ್ಯವನ್ನು ನಾವು ಸೇರಿಸಬಹುದು. ವಾವ್! ಅಂದ್ರೆ ಆಕೆ ಆಂತರಿಕ ಶೂನ್ಯತೆಯನ್ನ ಅಲ್ಲಿ ತುಂಬಬಹುದು. ಖಂಡಿತ. ಅವಳು ಕೇವಲ ನಾನು ಸುಂದರವಾಗಿದ್ದೇನೆ ಎಂದು ಕೇಳಿ ಬೇಸರವಾಗಿದೆ ಎನ್ನುವ ಬದಲು ಒಂದು ಸಣ್ಣ ನಿಟ್ಟುಸಿರು ಬಿಟ್ಟು ಆ ಸೌಂದರ್ಯದ ಹಿಂದಿರುವ ಕತ್ತಲೆಯನ್ನು ಅರಿಯುವ ಕಣ್ಣುಗಳು ಯಾರಿಗೂ ಇಲ್ಲ ಅನ್ನೋ ರೀತಿ ಹೇಳಬಹುದು. ಇದು ಆ ಕ್ಷಣದಲ್ಲಿ ನಿರೂಪಕನಿಗೆ ಅರ್ಥವಾಗದಿದ್ರೂ ಓದುಗನಿಗೆ ಕಥೆಯ ಅಂತ್ಯ ತಿಳಿದ ಮೇಲೆ ಅದ್ಭುತವಾಗಿ ಕಾಣ್ತದೆ. ಹೌದು, ಆಕೆಯ ನೋವಿನ ಆಳ ಆಗಷ್ಟೇ ಓದುಗನಿಗೆ ಅರ್ಥವಾಗುತ್ತೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ವಿಷಯ ಇದೆ. ಹೇಳಿ. ಈ ಸುಳಿವುಗಳನ್ನು ಕೊಡುವಾಗ ಎಚ್ಚರ ತಪ್ಪಿದ್ರೆ ಕಥೆಯ ಗುಟ್ಟು ಮೊದಲೇ ಬಯಲಾಗಿ ಹೋಗುವ ಅಪಾಯವಿದೆ ಅಲ್ವಾ? ಹೌದು. ಈ ದ್ವಂದ್ವಾರ್ಥದ ಮಾತುಗಳನ್ನು ಹೆಚ್ಚು ಸ್ಪಷ್ಟಪಡಿಸಿದರೆ ಕಥೆಯ ಕೊನೆಯಲ್ಲಿ ಓದುಗರಿಗೆ ಸಿಗುವ ಆಶ್ಚರ್ಯದ ತೀವ್ರತೆ ಸಂಪೂರ್ಣವಾಗಿ ಹಾಳಾಗಿ ಹೋಗುತ್ತೆ ಅಲ್ವಾ? ನೀವು ಎತ್ತಿರೋ ಈ ಪ್ರಶ್ನೆ ಕತೆಗಾರರ ದೊಡ್ಡ ಸವಾಲು. ಸುಳಿವುಗಳು ಮತ್ತು ರಹಸ್ಯದ ನಡುವಿನ ಸಮತೋಲನವು ಅಡಿಗೆಯಲ್ಲಿ ಉಪ್ಪನ್ನು ಬಳಸಿದಂತೆ. ಆಹಾ, ಕರೆಕ್ಟ್. ಸ್ವಲ್ಪ ಹೆಚ್ಚಾದ್ರೂ ರುಚಿ ಕೆಡುತ್ತದೆ ಅಂದ್ರೆ ರಹಸ್ಯ ಮೊದ್ಲೇ ಬಯಲಾಗುತ್ತದೆ, ಸ್ವಲ್ಪ ಕಡಿಮೆಯಾದರೂ ಸಪ್ಪಗಾಗುತ್ತದೆ ಅಂದ್ರೆ ಕಥೆಯ ಕೊನೆಯಲ್ಲಿ ಓದುಗನಿಗೆ ಆ ರೋಮಾಂಚನ ಸಿಗೋದಿಲ್ಲ. ಹೌದು, ಸುಳಿವು ಅಂದ್ರೆ ನೇರವಾಗಿ ಸತ್ಯವನ್ನು ಹೇಳೋದಲ್ಲ. ಎಕ್ಸಾಕ್ಟ್ಲಿ. ಅದು ಆ ಕ್ಷಣದ ಸನ್ನಿವೇಶಕ್ಕೆ ತಕ್ಕಂತೆ ಸಂಪೂರ್ಣವಾಗಿ ಸಹಜವಾಗಿರಬೇಕು. ಆದ್ರೆ ಅಂತಿಮ ಸತ್ಯ ತಿಳಿದ ನಂತರವೇ ಅದರ ನಿಜವಾದ ಬಣ್ಣ ಬಯಲಾಗಬೇಕು. ಉದಾಹರಣೆಗೆ, ನಾನು ಹೆಚ್ಚು ಹೊತ್ತು ರೈಲಿನಲ್ಲಿ ಕೂರಲಾರೆ ಅಂತ ಆಕೆ ಹೇಳುವಾಗ ಅದು ಕೇವಲ ಆಯಾಸವಾಗಿರ್ಬೋದು, ಅಥವಾ ಅಂಧತ್ವದ ಕಾರಣದಿಂದ ಒಂದು ಹೊಸ ಜಾಗದಲ್ಲಿ ಹೆಚ್ಚು ಹೊತ್ತು ಇರಬೇಕಾದಾಗ ಮೂಡುವ ಅಭದ್ರತೆಯೂ ಆಗಿರ್ಬೋದು ಅಲ್ವಾ? ಹೌದು, ನಿಖರವಾಗಿ. ಇಂತಹ ಸೂಕ್ಷ್ಮತೆಗಳು ಕಥೆಯ ತಿರುವನ್ನು ಮೊದಲೇ ಬಿಟ್ಟುಕೊಡುವುದಿಲ್ಲ, ಬದಲಿಗೆ ಕಥೆಯ ಸಾಹಿತ್ಯಕ ಮೌಲ್ಯವನ್ನು ಹೆಚ್ಚಿಸುತ್ತವೆ. ನಿಮ್ಮ ಉಪ್ಪಿನ ಉದಾಹರಣೆ ಅತ್ಯುತ್ತಮವಾಗಿದೆ. ನಾವು ಕಥೆಗೆ ಆ ರುಚಿಯನ್ನು ಸರಿಯಾದ ಪ್ರಮಾಣದಲ್ಲಿ ಸೇರಿಸುವ ಕಲೆ ಕಲಿಯಬೇಕು. ಖಂಡಿತ. ಒಟ್ಟಾರೆಯಾಗಿ ನಾವು ಇಂದಿನ ವಿಶ್ಲೇಷಣೆಯ ಪ್ರಮುಖ ಅಂಶಗಳ ತ್ವರಿತ ಮೆಲುಕು ನೋಡುವುದಾದರೆ,